ಮುಧೋಳ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮೌನೇಶ್ ಅಧ್ಯಕ್ಷ ಸ್ಥಾನ, ರೇಣುಕಾ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ. ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮೌನೇಶ್ ಹನುಮವ್ವ ಛಲವಾದಿ ಹಾಗೂ ಉಪಾಧ್ಯಕ್ಷರಾಗಿ ರೇಣುಕಾ ಶಿವಪ್ಪ ಗುಡಗೇರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರೇಶ್ ಲಾಠಿ ಅವರು ಘೋಷಿಸಿದರು. ನಂತರ ಅಧ್ಯಕ್ಷ ಮೌನೇಶ್ ಅವರು ಮಾತನಾಡಿ, ಈ ಹಾಲು ಉತ್ಪಾದಕರ ಸರ್ವ ಸದಸ್ಯರ ಹಾಗೂ ನಿರ್ದೇಶಕರ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಈ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ವಿಶ್ವಾಸವಿಟ್ಟು ನನ್ನ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ನಿರೀಕ್ಷೆಗೂ ಮೀರಿ ಉತ್ತಮ ಆಡಳಿತ ನೀಡಲು ಪ್ರಯತ್ನಿಸುವೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೊಳಿಸಲು ಹಗಲಿರುಳು ಶ್ರಮಿಸುವೆ ಎಂದರು. ನಂತರ ಛತ್ರಪ್ಪ ಛಲವಾದಿ ಅವರು ಮಾತನಾಡಿ, ಸಂಘದ ಬೆಳವಣಿಗೆಗೆ ಸರ್ವ ಸದಸ್ಯರು ಪರಿಶ್ರಮ ಪಡಬೇಕಾಗುತ್ತದೆ. ಈ ಸಹಕಾರ ತತ್ವದ ಅಡಿಯಲ್ಲಿ ಬೆಳೆಯುವುದರಿಂದ ಪ್ರತಿಯೊಬ್ಬ ಸದಸ್ಯರು ಸಕ್ರಿಯರಾಗಿ ಭಾಗವಹಿಸಿ ಅಭಿವೃದ್ಧಿಗೆ ಪ್ರೋತ್ಸಾಹಿಸಬೇಕು ಎಂದು ಸಲಹೆ ನೀಡಿದರು. ನೂತನವಾಗಿ ಆಯ್ಕೆಯಾದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಅನ್ನಪೂರ್ಣಮ್ಮ ಕರಿಸಿದ್ದಯ್ಯ ಮಠದ, ಬಸಪ್ಪ ಹುಂಬಿ, ಶರಣಪ್ಪ ಧರಣ, ಅಶೋಕ್ ಬೆಟ್ಟಗೇರಿ, ನಾನಸಾಬ್ ಮಸೂತಿ, ಹನುಮಂತಪ್ಪ ಕೋವಿ, ಹನುಮಂತ ರಾಂಪುರ್, ಹನುಮಂತ ಅಜ್ಜಿ, ಶಂಕರಪ್ಪ ಮ್ಯಾಗೇರಿ. ಇದೇ ಸಂದರ್ಭದಲ್ಲಿ ಮುಖಂಡರು ನಾಗಪ್ಪ ಓಲಿ, ಛತ್ರಪ್ಪ ಛಲವಾದಿ, ಅಣ್ಣಪ್ಪ ಪಲ್ಲೇದ, ಶರಣಪ್ಪ ಪೂರ್ತಗೇರಿ, ಡಾಕ್ಟರ್ ಅಶೋಕ್ ಬಾವಿಕಟ್ಟಿ, ಶಿವಸಂಗಪ್ಪ ಕಮತ್ತರ್, ಹುಸೇನ್ ಸಾಬ್ ಹಿರೇಮನಿ, ಯಲ್ಲಪ್ಪ ಹುನಗುಂದ, ಸುಭಾಷ್ ಛಲವಾದಿ, ಪರಸಪ್ಪ ಹುಂಬಿ, ವೀರಭದ್ರಪ್ಪ ನಿಡಗುಂದಿ ಹಾಗೂ ಸಂಘದ ಕಾರ್ಯದರ್ಶಿ ನೀಲಮ್ಮ, ಶರಣಪ್ಪ ಬೀರಲದೀನಿ, ಸಹಾಯಕ ವೀರಯ್ಯ ಮಠದ ಸೇರಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹುಸೇನ್ ಮುತೆಖಾನ್.